ಸೊ ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ಗೈಸ್, ನಾವು ಒಂದು ಇವತ್ತು ಹಬ್ಬ ಮುಗಿಸ್ಕೊಂಡು ಬಂದು ಮಕ್ಕೊಂಡಿದ್ದೆ. ನಮ್ಮ ಫ್ರೆಂಡ್ಸ್ ಅಂದರು ಇಲ್ಲೊಂದು ಪ್ಲೇಸ್ ಐತೆ ಬರಪ್ಪ ಹೋಗೋಣ್ರಿ, ಬೆಳವತ್ತಿ ಗುಡ್ದಾಗ ಒಂದು ಹಳೆ ಗುಡಿ ಐತಿ, ಅದನ್ನ ತೋರಿಸ್ಕೊಂಡು ಹೆಂಗೆ ಐತಿ ಅಂತಂದು ನೋಡಕ್ಕೆ ಹೋಗ್ಬರ್ರಿ. ಅವ್ನು ಡಾಕ್ಟರ್ ಕೂದ್ಲಿ ಸೈಡ್ ಹೋಗ್ಕೊಂಡವ ಲೇ ಹೋಗಲ್ಲ ನಾವು ಹೋಗ್ತೀವಿ. This is the road of Kuwait. ಮ್ಯಾಗಲ್ದಂಗೆ ತಗೊಳ್ಳಿಲ್ಲ. ನೀ ಎಲ್ಲಿ ಆದ್ರೂ ಸ್ಟಾಪ್ ಮಾಡೋ ಗಾಡಿ ಇಲ್ಲಿಂದ ಟ್ರೆಕಿಂಗ್ ಮಾಡ್ಬೇಕು. ಎಲ್ಲಿ ಹೋಗ್ತೀನಿ, ಎಲ್ಲೈತಿ ನೋಡಿ ಗಾಡಿ ಹೋಗ್ತವನ ಬಾ ನೀವು ದುರ್ಗಮ್ಮ ಗುಡಿಗೆ ಹೋಗೋಣ. ಸೊ ಗೈಸ್, ಬಂದ್ವಿ. ಇಲ್ಲೇ ಮುಂದಿದೆ ಅಂತ ಪ್ಲೇಸ್ ಅದು, ನೋಡೋಣ ಇಲ್ಲೇ ಹೆಂಗೆ ಹೋಗೋದು ಮುಂದೆ ಒಂದು ತೋರಿಸ್ಕೊಂಡು ಬರ್ರಿ ನಿಮಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಗಿಡದ ಹತ್ರ ಬರ್ತದೆ ಬಾಯ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಂದ್ರೆ ಇಂಥ ಗುಡ್ರ ಇಷ್ಟ ಅದ ಪುಟ್ಟ ಹೌದಂತಿಲ್ಲ ಅದಲ್ಲ ಕೊಟ್ರೆ ಎಲ್ಲರಿಗೂ ಬೇಕು. ಇದು ಹೊಂಡನೇ ಇದೆ ಹೋಗತ್ತೆ ಗಾಡಿ ಒಳ ಮನುಷ್ಯರು ಗಾಡಿ ಯಾರೋ ಹೋಗ್ತಾರೆ. ಸಾಕು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮೊಸಳೆಲಿ ಅದು ಕಟ್ಟಿಗೆ ಈ ಕಡೆ ತೆಗಿಲ್ಲ, ಆ ಕಡೆ ಪೂರ್ತಿ ಹೋಗಿರಲ್ಲ. ಇಲ್ಲಿ ಅಲ್ಲಿ ತುಸ ಇರಲ್ಲ, ಅಲ್ಲಿ ಮಣ್ಣು ಪೂರ್ತಿ ಅಲ್ಲಿ ಆ ಕಡೆ ಅಂತ ಅವತ್ತು ಬಂದಿದ್ದಲ್ಲ ಇದ ಹೊಂಡ ಅಲ್ಲ. ಏ ಅದಾವಪ್ಪ ಅಲ್ಲಿ ಮಟ್ಟ ಅಲ್ಲಿ ಅದಾವು. ಇಲ್ಲೆಲ್ಲ ಮುಚ್ಚ ಒಂದಿಲ್ಲ. ಏ ನಿಂಗೆಲ್ಲ ಕಾಣ್ಬೇಕು ಕೆಂಪ ಅಂತ ಅವತ್ನಾಗ. ಯಾವ ಹೊಂಡಲ್ಲಿ ಅದು? ಬೆಳತ್ತೆ ಹೊಂಡ. ಬೆಳತ್ತೆ ಹೊಂಡ ದೊಡ್ಡ ಕೇರಿ ಅಲ್ಲಿ ಅಲ್ಲಿ ಹೋಗೋದ್ರಿ ಅಂದ್ರೆ ಏ ಅಲ್ಲಿ ಮೊಸಳೆ ಬಂದೈತಿ ಅಂತ. ಹೋಗೋಮುಂದೆ ಏನಂದಿಲ್ಲ, ಈಗ ಇದು ಕೊಂಡೇವಿ ಅಯ್ಯೋ ಅಂತ.
ಮುಸುಳಿಲ್ಲ. ಹ್ಮ್. ಏ ಬಂದೈತಿ ಅಂದ್ರಪ್ಪ. ಇನ್ನು ಹೌದು ಹೋಗ್ತೀಯ ನೀವು ಒಬ್ಬನೇ ಇಲ್ಲ. ಇದು ಮಾಡಿ ಸಮಸ್ಯೆ ಹೊತ್ತು ಮಾಡ್ಕೊಂತ ಪ್ಲೇಸ್ ಮಸ್ತ್ ಐತಿ ನೋಡಿ, ಇಲ್ಲಿ ಬಂದು ಕ್ಯಾಂಪ್ ಮಾಡಕ್ಕೆ. ಇನ್ನೆಷ್ಟು ದೂರ ಆಕೈತಿ ಮರೆ ಬಂತು ಬಾ, ಇಲ್ಲೇ ಐತಿ ಬಾ. ಐತೆ. ನಮಗೆ ಆ ಕನ್ನಡದಲ್ಲಿ ಅವನು ಸುಳಾಪಡಲ್ಲೇ ಮಾಸ್ತರ ಬರ್ಲಿ ಬಿಡ್ಲಿ ಓಡ್ಲೆ ಬ್ಯಾಗ್ ತಂದು ಕುಂದ್ರ ಸಾಕು, ಅಷ್ಟು ಬಂದು ಕುಂದ್ರಲ್ಲ. ಯಾರು ಹಾರ್ಟ್ ಇದ್ದಾರೆ ಕರ್ಕೊಂಬಂದ್ರೆ ಮುಗೀತು ನಿಮ್ಮ ಕೈಯಾಗ. ಇಲ್ಲೇ ಮಣ್ಣು ಮಾಡೇ ಹೋಗೋದು ಅವ್ರನ್ನ. ಮುಂದೆ ಹೋಗ್ಬಿಟ್ಟವು. ಹತ್ತೆ ಬಿಟ್ಟು ನನಗೆ ಸೊ ಗೈಸ್ ಈಗ ಬಂದ ಪ್ಲೇಸಿಗೆ ಇಲ್ಲಿ ಮುಂದೆ ಹೋಗ್ಬರ್ರಿ ನೋಡೋಣ. ಇಲ್ಲೇ ಇದೆ ಗೈಸ್, ಅದು ಈ ಸೈಡು ಅಂದರು ನಮ್ಮ ಫ್ರೆಂಡ್ಸು. ನೋಡೋಣ ಇಲ್ಲೇ ಮುಂದೆ ಹೋಗಿ. ಯಾರ ಬಂದಾರಲ್ಲೇ ಬಿಟ್ಟು ಇಲ್ಲ ಆಲ್ರೆಡಿ. ಸುಳು ಗೊತ್ತಾಗುತ್ತೆ. ಸೊ ಗೈಸ್ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಗುಡಿ ಇದೆ. ಅದು ಹೇಗಿದೆ ಅಂತ ತೋರಿಸ್ತಾನೆ. ದೇವಸ್ಥಾನ ಅಲ್ಲ, ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಭೂಕಂಪ ಆಗಿ ಈ ಗುಡಿ ಹೀಗೆ ಮುಳುಗಿದೆ. ಅಲ್ಲಿ ನಾವು ಫೋನ್ ಅನ್ಬೇಕು ಈ ದಾರಿ ಹಿಡ್ದ ಐತಿ. ಯಾವುದು ಇದು ಮರಿ ಕಾಡು? ದೇವ್ರು ಹೊಗಳೈತ್ರ ಇಲ್ಲ ಸುರಂಗ ಮಾಡ್ತೀವಿ. ಇದಕ್ಕೆ ಹಂಗಲ್ಲಿ ಹೋಗತ್ತಲ್ಲ, ಅನ್ಗಲ್ಲಿಂದ ತರ್ಕೇಶ್ವರ ಇದು ಬಂಕಾಪುರಿ 60 ಮೂಡಿಂದ 60 ಇಲ್ಲಿ ಬಂದು ಇಲ್ಲಿಂದ ಹಂಗಲ್ ಹೋಗುತ್ತೆ. ಇಲ್ಲಿ ಬರಕ್ಕೆ ಅರ್ಧ ದಿನ, ಅಲ್ಲಿಗೆ ಹೋಗಕ್ಕೆ ಅರ್ಧ ದಿನ. ಒಂದಲ್ಲಿ ಒಂಥರ NSS ಕ್ಯಾಂಪ್ ಇರುತ್ತಲ್ಲ ಆ ಥರ. ಮತ್ತೆ ಇಲ್ಲಿ ಯಾರು ಬಂದು ನೋಡಿಲ್ಲಿ ರಾನ್. ಸೊ ಗೈಸ್ ಇಲ್ಲಿ ನೋಡ್ರಿ, ಇದು ಗುಡಿ ಸುಮಾರು ವರ್ಷಗಳಿಂದ ಮುಳುಗಿದೆ ಗುಡಿ. ಇದು ಈಗ ಕಾಣ್ತಿದೆ ನೋಡಿ. ಈಗ ಭೂಕಂಪನಿಂದ ಇದು ಹಿಂಗಾಗಿದೆ. ಈಗಿನ ಅವಸ್ಥೆ ನೋಡಿ ಗೈಸ್, ಹಿಂಗಿದೆ ಇದು. ಶೂಟ್ ಇದಕ್ಕೆ ಸೆಕ್ಯೂರಿಟಿ ಕ್ಯಾಮ್ರಾಮ್ಯಾನ್ ಮುಂದೆ ಬರ್ರಿ, ಸ್ವಲ್ಪ ಒಳಗೆ ಬರ್ರಿ. ನೋಡಿ ಆಲ್ಮೋಸ್ಟ್ ನಮ್ಮ 3 ಜನಕ್ಕೆ ಎಲ್ಲರಿಗೂ ಗೊತ್ತಿರಬಹುದು. ಬಟ್ ನಮ್ಮ ಸುತ್ತಮುತ್ತಲು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸುಮಾರು ಎಷ್ಟು ವರ್ಷ ಇದ್ದಿರ್ಬೋದು? ಭಾಳ ಅಲ್ಲಿ ನಿಮ್ಮ ಅಜ್ಜಾರ ಕಾಲ ಇಲ್ಲಿ ಎಲ್ಲ ಐತಿ, ಕುಡಿದ ಇಲ್ಲಿ ಮಟ್ಟ ಐತಿ. ಅಲ್ಲಿ ನೋಡಿ
ಎಲ್ಲ ದೇವಸ್ಥಾನ ಸುಮಾರು ಭಾಳ ವರ್ಷದಿದೆ ಕರ್ನಾಟಕ ಯಾರು ಆಳ್ಕೆ ಮಾಡ್ತಿರಲ್ಲ ಚೌಳಿಕೆರ ಆಲ್ರೆಡಿ ಇಲ್ಲಿ ಜನ ಬಂದು ಯಾರು ಇಲ್ಲಿ ಜನ ಬಂದವೇನ ಇದು ಜನ ಬಂದ ಇಲ್ಲೇ ಈಗ ಗಿಡದ ಬುಡಕ್ಕೆ ಇರ್ಬೋದಲ್ಲ ಏನ್ರಿ ಹೊಂಡ ಕೆರಿ ಅಲ್ಲಿ ಅದ್ರದ್ದು ಮೇನ್ ಡೋರ್ ಆ ಕಡೆ ಇರ್ಬೋದು. ಸೊ ಈ ಪ್ಲೇಸಿಲಿಂದ ಇನ್ನೊಂದು ಪ್ಲೇಸ್ ಹೋಗೋಕ್ಕೆ ಸುರಂಗ ಮಾರ್ಗ ಇದೆ ಅಂತೆ. ನೋಡಂಬರಿ ಅದನ್ನ ತೋರಿಸ್ತಾರಂತೆ. ಮ್ಯಾಗ ಹೋಗತ್ತೆ ಗುಡಿ ಮ್ಯಾಗ ಹೋಗತ್ತೆ. ಇದಲ್ಲೇ ಮೇನ್ ಡೋರ ಇದು ಅದ್ರದಲ್ಲೇ ಮತ್ತೆ ಈಗ ನೋಡಿದ್ರಲ್ಲ ಗಾಯ್ಸ್, ಅದು ಗುಡಿ ಅದರದ ಸುರಂಗ ಮಾರ್ಗ. ಇದು ಇಲ್ಲಿಂದ ಹೀಗೆ ಕಾಣ್ತಿದೆ. ಅದು ಅಲ್ಲಿ ಒಳಗಿಂದ ಕರೆಕ್ಟ್ ಕಾಣಲಿಲ್ಲ. ನೋಡಿ ಈಗ ನೋಡಿ ಹೀಗೆ ಕಾಣ್ತಿದೆ. ಇಲ್ಲಿಂದ ಒಂದು ಸುರಂಗ ಮಾರ್ಗ ಇದೆ ಅಂತ. ಇಲ್ಲೇನಿದೆ ಎಲ್ಲ ಒಳಗೆ ಈ ಎಲ್ಲ ಗುಡಿ ಹಾಗೆ ಬಿದ್ದಿದ್ದು. ಮತ್ತೆ ಇಲ್ಲೆಲ್ಲ ನೋಡಿ ಗಾಯ್ಸ್, ಇದು ಇಲ್ಲಿಂದ ಇದೆ ಮೇನ್ ಡೋರ್ ಅಂತೆ. ಇಲ್ಲಿಂದ ಹೋಗಲು ಈ ಸುರಂಗ ಮಾರ್ಗದಿಂದ ಇನ್ನೊಂದು ಸುರಂಗ ಮಾರ್ಗಕ್ಕೆ ದಾರಿ ಇದೆ ಅಂತೆ ಗಾಯ್ಸ್. ಇದು ನೋಡ್ತಿದ್ದಾರಲ್ಲ, ಇದೇ ಮೇನ್ ಗೇಟ್ ಅಂತೆ. ಇಲ್ಲಿಂದ ಪೂರ್ವಜರು ಹೊಕ್ಕಿದ್ರಂತೆ. ನೋಡಿ ಗಾಯ್ಸ್, ಇಲ್ಲಿ ಹಲವಾರು ಸುರಂಗ ಮಾರ್ಗಗಳಿವೆ ಅಂತೆ. ಇದೊಂದು ಅದರಲ್ಲಿ ಯಾವಪ್ಪ ಒಣಕೊಬ್ಬನ ಕಿಂಡಿತರ ಆ ಥರ ಪೂರ್ತಿ ಒಳಗೆ ಹೋದ್ ನೋಡೋದು. ಇಲ್ಲೇ ಪೂರ್ತಿ ಒಂದು ನಾಲ್ಕು ಕಡೆನ ಒಂಥರ ಮನೆ ಇದ್ದಂಗೆ ಇಲ್ಲೇ ಬಿಟ್ಟಿದೆ. ಎಕ್ಸಾಕ್ಟ್ ಸಿಗತ್ ನೋಡಿ ಒಳಗೆ ಹೋದ್ರೆ ಅಲ್ಲಿ ಐತಲ್ಲ. ನಾನು ಅದನ್ನಂದು ಆಗಲ್ಲ. 15 minutes later. ಸೊ ಗೈಸ್, ಇದೇ ನೋಡಿ ಮೇನ್ ಗೇಟು. ಎಷ್ಟೋ ಭಯಾನಕವಾಗಿದೆ. ಇಲ್ಲಿ ಜನರು ಇದರೊಳಗೆ ಹೋಗಲು ಸ್ವಲ್ಪ ಹೆದರ್ತಾರೆ. ಮುಂಚೆ ಹೋಗ್ತಿದ್ರು, ಇವಾಗ ಯಾರು ಹೋಗಲ್ಲ ಅಲ್ಲಿ. A few moments later. ನೋಡಿ ಗೈಸ್, ಆ ಪ್ಲೇಸಿಂದ ಇಲ್ಲಿ ಊರಿಗೆ ಬಂದು ಇವಾಗ ಹೊರಗೆ ತಗೊಂಡು ಹಬ್ಬದ ರೆಡಿ ಮಾಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ಹೋಗ್ಯದ ಕೈ ಬಿಡ್ಬೇಕು.